ತುಂಬ ಚೆನ್ನಾಗಿರ್ತಕ್ಕಂಥ ಬೆಳಗಾವಿಯಲ್ಲಿ ಪ್ರಸಿದ್ಧವಾದಂಥ ದೇವಾಲಯ ಶ್ರೀ ಕಪಿಲೇಶ್ವರ ದೇವಾಲಯ. ಕಪಿಲೇಶ್ವರ ದೇವಸ್ಥಾನಕ್ಕೆ ನಾವು ಕೂಡ ಆಗಮಿಸಿದ್ದೀವಿ. ನೋಡ್ಬೋದು ಕಾಶಿ ಕಪಿಲೇಶ್ವರ ಅಂತದ್ದು ತುಂಬ ಚೆನ್ನಾಗಿದೆ. ಇಲ್ಲಿ ಪಾದರಕ್ಷೆಗಳನ್ನು ಬಿಡ್ತಕ್ಕಂಥ ಸ್ಥಳ. ಇಲ್ಲೆಲ್ಲ ನಮ್ಮ ಸಹೋದರಿಯರು ಮತ್ತು ಸಹೋದರರು ಕೂಡ ಪಾದರಕ್ಷೆಯನ್ನು ಬಿಡ್ತಾ ಇದ್ದಾರೆ. ಈಗ ನಾವು ಒಳಗಡೆ ಆಗಮಿಸ್ತಾ ಇದ್ದೀವಿ. ಇಲ್ಲಿ ಕೂಡ ಒಳಗೆ ಹೋಗ್ತಾ ಇದ್ದೀವಿ. ಶ್ರೀ ಕಪಿಲೇಶ್ವರ ದೇವಸ್ಥಾನ. ಇಲ್ಲಿ ನೋಡ್ಬೋದು ಶಿವಂದು ಒಂದು ಸ್ಟ್ಯಾಚು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಲೋ ಸಿಸ್ಟರ್ಸ್, ಸ್ವಲ್ಪ ಸರಿ ರೀ. ಹಾಂ ನೋಡಿ, ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಮೀನುಗಳನ್ನು ಕೂಡ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಶ್ರೀ ಕಾಶಿ ಕಪಿಲೇಶ್ವರ ದೇವಸ್ಥಾನ. ಇದು ತುಂಬ ಚೆನ್ನಾಗಿ, ಇದಕ್ಕೆಲ್ಲ ಇಲ್ಲಿ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನ ಅಂತ ಕರೀತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಶಿವನ ವಿಗ್ರಹ ಕೂಡ ಇದೆ. ತುಂಬ ಚೆನ್ನಾಗಿದೆ ನೋಡಿ ನೋಡಿ ನೋಡಿ. ಎಲ್ಲ ಇಲ್ಲಿ ಹೋಮ ಅದು ಆಗುತ್ತೆ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಬ್ರಹ್ಮದೇವನ ಗುಡಿ. ಇದು ಸಾಯಿಬಾಬಾನ ಗುಡಿ. ಇದು ಸಾಯಿಬಾಬಾ ಮಂದಿರ ನೋಡ್ಬೋದು. ತುಂಬ ಚೆನ್ನಾಗಿದೆ ಸಾಯಿಬಾಬಾ. ಶ್ರೀ ಬ್ರಹ್ಮದೇವ. ಇದು ಕಾಲಭೈರೇಶ್ವರ ಅಂತ. ಕಾಲಭೈರೇಶ್ವರ ನೋಡ್ಬೋದು. ತುಂಬ ಚೆನ್ನಾಗಿ ನೋಡ್ತಾ ಇರ್ಬೋದು. ಇದು ಶ್ರೀ ಗುಗ್ಗಳ ವೀರಭದ್ರೇಶ್ವರ ದೇವಸ್ಥಾನ. ತುಂಬ ದೊಡ್ಡ ಪ್ರಭಾವ, ತುಂಬ ನೋಡ್ಕೋಬೋದು. ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲೆಲ್ಲ ಪಾದರಕ್ಷೆಗಳನ್ನು ತೆಗೆದುಕೊಳ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಗಾರ್ಡನ್ ಕೂಡ ಮಾಡಿದ್ದಾರೆ ನೋಡ್ಬೋದು. ಎಲ್ಲ ಆಮಿ ಗಿಮಿ ಎಲ್ಲ ಚೆನ್ನಾಗಿ ಸಾಕಿದ್ದಾರೆ ನೋಡ್ಬೋದು. ತುಂಬದು ಎಷ್ಟು ಆಮಿಗಳಿದಾವೆ ನೋಡಿ. ಆಮಿಗಳು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೈಯಲ್ಲಿ ತೆಗಿತಾ ಇದ್ದಾರೆ. ಹೋಲಿ ಬಿಡಿ, ಹಿಂಸೆ ಮಾಡಬಾರ್ದಪ್ಪ, ಹಿಂಸೆ ಕೊಡಬಾರ್ದು. ಹೋಲಿ ಬಿಡಿ. ಹಾಂ, ತೆಗ್ತಾ ಇದ್ದೀರಾ. ಕಲಾಮಿ ಕೂಡ ಇರ್ಬೋದೇನೋ ಇದು. ಕಲಾಮಿ. ಹಾಂ, ತುಂಬ ಚೆನ್ನಾಗಿದೆ ಕಲಾಮಿ ಕೂಡ. ಹಾಂ, ಹೋಲಿ ಬಿಡಿ. ಹಾಂ, ತುಂಬ ಚೆನ್ನಾಗಿದೆ. ಹಾಂ, ಇಲ್ಲೆಲ್ಲ ನಾಗಲಿಂಗೇಶ್ವರ, ನಾಗದೇವತೆ. ಇಲ್ಲೆಲ್ಲ ನಾಗದೇವತೆ. ಇಲ್ಲೆಲ್ಲ ಶಿವನ ವಿಗ್ರಹ ಇದೆ ಕೂಡ. ತುಂಬ ಇಲ್ಲೆಲ್ಲ ನೋಡ್ಬೋದು. ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತದೆ. ಇಲ್ಲಿ ಪ್ರದಕ್ಷಿಣೆಯನ್ನು ನೋಡ್ತಾ ಇದ್ದೀವಿ. ಪ್ರದಕ್ಷಿಣೆ ಹಾಕ್ತಾ ಎಲ್ಲರೂ ಕೂಡ ಸುತ್ತು ಹೊಡಿತಾ ಇದ್ದೀವಿ. ಇರ್ತಕ್ಕಂಥದ್ದು ಇದೆಲ್ಲ ನವಗ್ರಹದ್ದು. ಇದು ಕಾಲಭೈರೇಶ್ವರ ದೇವಸ್ಥಾನ, ಕಪಿಲೇಶ್ವರ ದೇವಸ್ಥಾನ ಹಕ್ಕದಲ್ಲಿ ಇವು ಕೂಡ ಅನಾದಿ ಕಾಲದಿಂದಲೂ ಇದಾವೆ. ಇವನು ಕೂಡ ನೋಡ್ಬೋದು. ಇಲ್ಲೆಲ್ಲ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ. ಹಾಗೆ ಮುಂದೆ ಬರ್ತಾ ಇಲ್ಲಿ ಶಿವನ ಯಾವ ಅವತಾರವನ್ನು ತಾಳ್ತಾ ಇದ್ದ ಅಂತ ಅನ್ನೋದ್ರ ಬಗ್ಗೆ ಕೂಡ ಚೆನ್ನಾಗಿದೆ. ಇಲ್ಲಿ ಶಾಂತವಾದಂಥ ಸ್ಥಳ ಇದು. ಇಲ್ಲಿ ನೋಡ್ಬೋದು ಛತ್ರಪತಿ ಶಿವಾಜಿ ಮಹಾರಾಜವರು ಶಿವ ಯಾವ ಥರ ಅವತಾರ ತಳಿದ ಅಂತ ನೋಡ್ಕೊತಾ ಇರ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇಲ್ಲೆಲ್ಲ ಇವ್ರು ನೋಡೋದಕ್ಕೆ ಬಂದಿರತಕ್ಕಂಥವ್ರು. ಬನ್ನಿ ನೋಡಿ. ಛತ್ರಪತಿ ಶಿವಾಜಿ ಅವರು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನೋಡ್ಬೋದು. ಸ್ವಲ್ಪ ಸರಿ ಪಾಪು. ಇಲ್ಲಿ ಹೀಗೆ ಹೊರಗೆ ಹೋಗ್ತಾ ಇರ್ಬೋದು. ಹೀಗೆ ಹೊರಗೆ ಹೋಗಿ ದೇವಸ್ಥಾನವನ್ನು ಕೂಡ ನೋಡ್ಬೋದು.
ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ.